ಅಬ್ಬರಿಸಿ ಆರ್ಭಟಿಸಿದ್ದ ಮಳೆರಾಯ ಕೊಂಚ ತಣ್ಣಗಾಗಿದ್ದಾನೆ. ಆದರೆ ಮಳೆ ಅವಾಂತರಗಳು ಮಾತ್ರ ನಿಂತಿಲ್ಲ. ಅದರಲ್ಲೂ ಕರಾವಳಿಯಲ್ಲಿ ಹೆದ್ದಾರಿಯೇ ಬಂದ್ ಆಗಿ 10 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಮತ್ತೊಂದೆಡೆ ಧುಮ್ಮಿಕ್ಕೋ ಜಲಪಾತದ ಮುಂದೆ ಮಾಡ್ತಿರುವ ಹುಚ್ಚಾಟ ಎದೆ ಜಲ್ಲೆನಿಸುವಂತಿದೆ. ಹೆದ್ದಾರಿಯಲ್ಲಿ ಅಧ್ವಾನ, ಗೋವಾ ಗಡಿಯಲ್ಲಿ ಅವಾಂತರ. ಪಲ್ಟಿ ಹೊಡೆದ ಲಾರಿ, 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ಉತ್ತರ ಕನ್ನಡ, ಗೋವಾ, ಬೆಳಗಾವಿ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ಮಳೆ ಜೊತೆ ಇಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ 16 ಅವಾಂತರಗಳಿಗೆ ಕಾರಣವಾಗ್ತಿದೆ. ಜೊಯ್ಡಾ ಬಳಿಯ ರಾಮನಗರದಲ್ಲಿ ಮಳೆ ನೀರು ನಿಂತು ಅವಾಂತರವಾಗಿದೆ. ಇಲ್ಲಿಯ ಅನ್ಮೋಡ್ ಎಲಿಫೆಂಟ್ ಬ್ರಿಡ್ಜ್ ಕಾಮಗಾರಿ ನಡೆಯುತ್ತಿದ್ದು ನೀರು ಹೆದ್ದಾರಿಗೆ ನುಗ್ಗಿದೆ. ಅದರಲ್ಲೂ ಒಂದು ಕಂಟೈನರ್ ಟ್ರ್ಯಾಕ್ಟರ್ ಪಲ್ಟಿಯಾಗಿದ್ದು 10 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಅದರಲ್ಲೂ ಗೋವಾಗೆ ಬಸ್ ಕಾರ್ನಲ್ಲಿ ಹೊರಟಿದ್ದವರು ಕಾಡಿನ ಮಧ್ಯದಲ್ಲೇ ಲಾಕ್ ಆಗಿದ್ರು. ನಿನ್ನೆ ರಾತ್ರಿಯಿಂದಲೂ ಪರದಾಟ ನಡೆಸಿದ್ದಾರೆ. ಧುಮ್ಮಿಕ್ಕೋ ಜಲಪಾತ ಬಳಿ ಹುಚ್ಚಾಟ. ಇಲ್ಲಿ ನೋಡಿ ಜಲಪಾತ ಹೇಗೆ ಧುಮ್ಮಿಕ್ಕುತ್ತಿದೆ ಅನ್ನೋದನ್ನ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿರುವ ರಾಣಿಜರಿ ಫಾಲ್ಸ್ ಬೋರ್ಗರಿಯುತ್ತಿದೆ. ಇದೇ ಫಾಲ್ಸ್ನ ತುತ್ತ ತುದಿಯಲ್ಲಿ ಕೂತಿರುವ ಪ್ರವಾಸಿಗ ಹುಚ್ಚಾಟ ನಡೆಸಿದ್ದಾನೆ. ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಪ್ರವಾಸಿಗ ಸಾವಿರಾರು ಅಡಿ ಆಳದ ಪ್ರಪಾತಕ್ಕೆ ಬೀಳ್ತಾನೆ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಕೃಷ್ಣಾ ನದಿಯಲ್ಲಿ 51,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಬಾಗಲಕೋಟೆ ಜಿಲ್ಲೆ ಹಿಪ್ಪರಗಿ ಬ್ಯಾರೇಜ್ನಿಂದ 48,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಮಳೆ ನಡುವೆ ಕೊಡಗಿನ ರೈತರ ಆತಂಕ. ಕಳೆದ ಬಾರಿ ಮುನಿಸಿಕೊಂಡಿದ್ದ ಮಳೆ ಈ ಬಾರಿ ಕೊಡಗಿನಲ್ಲಿ ಅಬ್ಬರಿಸಿದೆ. ಕಾವೇರಿ ನದಿ ಬೋರ್ಗರಿಯುತ್ತಿದೆ. ಈಗಾಗಲೇ ಶುಂಠಿ, ಕೆಸವು ಅಂತ ರೈತರು ಬೆಳೆ ಬೆಳೆದಿದ್ದು ಬೆಳೆಗಳು ನಳನಳಿಸುತ್ತಿವೆ. ಇನ್ನು ಭತ್ತದ ನಾಟಿಗೆ ಗದ್ದೆಯನ್ನ ಹದ ಮಾಡಿ ಕುಳಿತಿದ್ದಾರೆ. ಹೀಗಿರುವಾಗಲೇ ಕಳೆದ 1 ವಾರದಿಂದ ಮಳೆ ಅಬ್ಬರ ಕಡಿಮೆಯಾಗಿದೆ. ಇದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಕಳೆದ ಸಾರಿ ಅತಿಯಾದ ಮಳೆ ಇಲ್ಲದಿಂದಾಗಿ ಸ್ವಲ್ಪ ಬರಗಾಲದ ಛಾಯೆ ಹೆಚ್ಚಾಗಿ ಬೆಳೆ ಪ್ರಮಾಣ ಕಡಿಮೆಯಾಗಿತ್ತು. ಈ ಸಾರಿ ಏನಾಗಿದೆ ಅಂತ ಹೇಳಿದ್ರೆ ಮಳೆ ಮೊದಲು ಬಂತು ಕಳೆದ ತಿಂಗಳಿಂದ. ಈ ಸಾರಿ ಇನ್ನೂ ಕಡಿಮೆ ಆಗಿದೆ ಈ ಬಾರಿ. ಈಗ ಬಿತ್ತನೆ ಬೀಜನ ಗದ್ದೆಗಳಿಗೆ ರೈತರು ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಬಿತ್ತನೆ ಮಾಡೋದ್ರಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಕರಾವಳಿಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಅಬ್ಬರದ ಜೊತೆ ಸಾಲು ಅವಾಂತರಗಳು ಕೂಡ ಎದುರಾಗಿವೆ. ಬ್ಯೂರೋ ರಿಪೋರ್ಟ್, TV9